ದೀಪಾವಳಿ ಕಳೆದು 10 ದಿನವಾದರೂ ರಾಷ್ಟ್ರ ರಾಜಧಾನಿ ದೆಹಲಿಯ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಬರ್ತಿಲ್ಲ. ದೆಹಲಿಯಲ್ಲಿ ಜನ ಉಸಿರಾಡೋದೇ ಕಷ್ಟವಾಗಿದೆ. ಸರ್ಕಾರಗಳು ಏನ್ ಮಾಡ್ತಿವೆ ಗೊತ್ತಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಮಾತ್ರ ಸಿಟ್ಟು ಹೊರಹಾಕಿದ್ದು ದೆಹಲಿ ಕಂಪ್ಲೀಟ್ ಲಾಕ್ಡೌನ್ ಆದ್ರೂ ಆಗಬಹುದು. ವಾಯು ಗುಣಮಟ್ಟದ ಸೂಚ್ಯಂಕ 100ರ ಒಳಗಿದ್ರೆ ಉಸಿರಾಟಕ್ಕೆ ಒಳ್ಳೆಯ ಗಾಳಿ, 200ರ ಒಳಗಿದ್ರೆ ಹೇಗೋ ಅಡ್ಜಸ್ಟ್ ಮಾಡ್ಕೊಳ್ಬಹುದು, 300ರವರೆಗೆ ತಲುಪಿದ್ರೆ ಅತ್ಯಂತ ಕೆಟ್ಟ ಗಾಳಿ ಆಗುತ್ತೆ, 400 ತಲುಪಿದ್ರೆ ಆ ಜಾಗದಲ್ಲಿ ಉಸಿರೇ ಆಡೋಕ್ಕಾಗಲ್ಲ. ಆದ್ರೆ ದೆಹಲಿಯಲ್ಲಿ ಇದೆಲ್ಲವನ್ನ ಮೀರಿ ಗಾಳಿ ಮಲಿನ ಆಗಿದೆ. ಪ್ರತಿದಿನ 400ಕ್ಕಿಂತ ಹೆಚ್ಚು, ಕೆಲವೊಮ್ಮೆ 500ಕ್ಕಿಂತ ಹೆಚ್ಚಾಗಿದೆ. ಹೀಗಾಗಿನೇ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಎನ್ ವಿ ರಮಣ ನೇತೃತ್ವದ ಪೀಠ ಮಧ್ಯಪ್ರವೇಶಿಸಿದೆ. ಇವತ್ತು ಕೇಂದ್ರ ಸರ್ಕಾರ ಮತ್ತು 4 ರಾಜ್ಯಗಳಿಗೆ ತರಾಟೆ ತೆಗೆದುಕೊಂಡು ಒಂದಷ್ಟು ಆದೇಶ ಪಾಲನೆಗೂ ಸೂಚನೆ ನೀಡಿದೆ. ಗಾಳಿಯ ಗುಣಮಟ್ಟ ಹದಗೆಡುತ್ತಿದ್ದರೂ ಆದ್ಯ ಕ್ರಮ ತೆಗೆದುಕೊಂಡಿಲ್ಲ. ಕೇವಲ ಗೋಧಿ, ಹುಲ್ಲು ಸುಡೋದ್ರಿಂದ ಹೊಗೆ ತುಂಬಿಕೊಂಡಿದೆ ಎಂದು ನೆಪ ಹೇಳಬೇಡಿ. ಪಟಾಕಿ, ವಾಹನಗಳು, ಕೈಗಾರಿಕೆಗಳಿಂದ ವಿಷಯುಕ್ತ ಹೊಗೆ ಬಿಡುವುದರಿಂದ ವಾಯುಮಾಲಿನ್ಯ ಹೆಚ್ಚಾಗುತ್ತಿದೆ. ದೆಹಲಿಯಲ್ಲಿ ವಾಯುಮಾಲಿನ್ಯ ತಡೆಗಟ್ಟುವುದೇ ಪ್ರಮುಖ ನಿರ್ಣಯ ಆಗಬೇಕು. ನಿರ್ಮಾಣ ಚಟುವಟಿಕೆಗಳು, ಉದ್ಯಮ, ಸಾರಿಗೆ, ವಿದ್ಯುತ್, ವಾಹನ ದಟ್ಟಣೆ, ರೈತರು, ಕೃಷಿ ಕೂಳೆ ಸುಡುವುದೇ ದೆಹಲಿಯಲ್ಲಿ ಮಾಲಿನ್ಯ ಹೆಚ್ಚಳಕ್ಕೆ ಪ್ರಮುಖ ಕಾರಣ. ನ್ಯಾಯಾಲಯಕ್ಕೆ ಸಲ್ಲಿಕೆಯಾದ ಪ್ರಮಾಣ ಪತ್ರದಿಂದ ಇದು ಸಾಬೀತಾಗಿದೆ. ನಗರದಲ್ಲಿ ಶಾಲೆಗಳು ತೆರೆದಿದ್ದು ಮಕ್ಕಳು ತೀವ್ರ ಮಾಲಿನ್ಯಕ್ಕೆ ಒಳಗಾಗುತ್ತಿದ್ದಾರೆ. ಮಾಲಿನ್ಯ ನಿಯಂತ್ರಣಕ್ಕೆ ದೆಹಲಿ ಸುತ್ತಮುತ್ತಲಿನ ರಾಜ್ಯಗಳು ಯಾವ ಕ್ರಮಗಳನ್ನು ಕೈಗೊಳ್ಳುತ್ತವೆ ಎಂಬ ನಿರ್ದಿಷ್ಟ ಅಂಶ ಕಾಣಿಸುತ್ತಿಲ್ಲ. ನಾಳೆ ಮಂಗಳವಾರವೇ ಕೇಂದ್ರ ಸರ್ಕಾರ ತುರ್ತು ಸಭೆ ಕರೆಯಬೇಕು. ವಾಯುಮಾಲಿನ್ಯ ತಡೆಗೆ ಪರಿಣಾಮಕಾರಿ ನಿರ್ಧಾರ ತೆಗೆದುಕೊಳ್ಳಬೇಕು. 2 ವಾರ ಕುಳೆ ಸುಡದಂತೆ ರೈತರ ಮನವೊಲಿಸಿ, ಮನೆಯಿಂದಲೇ ಕೆಲಸ ನಿರ್ವಹಿಸುವ ನಿಟ್ಟಿನಲ್ಲಿ ಪರಿಶೀಲಿಸಿ. ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಮತ್ತು ದೆಹಲಿಗಳ ಕಾರ್ಯದರ್ಶಿಗಳು ಈ ತುರ್ತು ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಅನಗತ್ಯ ನಿರ್ಮಾಣ ಕಾಮಗಾರಿ, ಸಾರಿಗೆ, ವಿದ್ಯುತ್ ಸ್ಥಾವರ ಸ್ಥಗಿತಗೊಳಿಸುವುದು ಹಾಗೂ ಮನೆಯಿಂದಲೇ ಕೆಲಸ ನಿರ್ವಹಿಸುವ ಬಗ್ಗೆ ಪರಿಶೀಲಿಸಿ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಿ. ನವೆಂಬರ್ 17ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ. ದೆಹಲಿ ಸಂಪೂರ್ಣ ಲಾಕ್ಡೌನ್ ಆಗುತ್ತಾ? ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಂತೆ ವಾಯುಮಾಲಿನ್ಯ ತಡೆಯಲು ಸಂಪೂರ್ಣ ಲಾಕ್ಡೌನ್ ಮಾಡಲು ಸರ್ಕಾರ ಸಿದ್ಧ ಅಂತ ದೆಹಲಿ ಸರ್ಕಾರದ ಪರ ವಕೀಲರು ಸುಪ್ರೀಂ ಕೋರ್ಟ್ಗೆ ಹೇಳಿದ್ರು. ನಾಳೆ ನಡೆಯುವ ಸಭೆಯಲ್ಲಿ ಲಾಕ್ಡೌನ್ ನಿರ್ಣಯ ಕೈಗೊಳ್ಳುತ್ತಾರಾ ಅನ್ನೋ ಕುತೂಹಲ ಇದೆ. ಧರಣೇಶ್ ಬೂಕನಕೆರೆ, ನ್ಯೂಸ್ 18 ಕನ್ನಡ, ನವದೆಹಲಿ.